ಸರ್ ಈ ಕಡೆ ಸರ್ ಈ ಕಡೆ 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 ಹಾಂ ಕಡೆ ಕಡೆ ಸರ ಸರ್ ಕಡೆ ನೋಡಿ ಕಡೆ ನೋಡಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ JSS ಪದವಿಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಮೇಡಮ್ ಅವರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ ಮೊದಲು ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಈ ಪರಿಸರ ಅನ್ನೋದು ಈಗ ಜಗತ್ತಿನ ವಿಷಯ ಆಗಿದೆ. ಅಂದರೆ ನಾವು ಗೋಕಾಕ್ JSS ಕಾಲೇಜ್ ಕ್ಯಾಂಪಸ್ನಲ್ಲಿ ಒಂದು ಗಿಡವನ್ನು ನೆಡುವುದರಿಂದ ಬರೀ ಗೋಕಾಕ ಈ ಸುತ್ತಮುತ್ತಲ ಅನುಕೂಲ ಆಗೋದಲ್ಲದೆ ಈ ಭೂಮಿಗೆ ಅನುಕೂಲ ಆಗ್ತದೆ. ಇದು 2024ರ ವಿಶ್ವ ಪರಿಸರ ದಿನಾಚರಣೆ ಥೀಮು. ಇದು ವಿಶ್ವಸಂಸ್ಥೆ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಜಗತ್ತಿನಾದ್ಯಂತ. ಅದರ ಕೋಡ್ಗಳು ಈ ಸಲದ ಏನಂದ್ರೆ ನಮ್ಮ ಭೂಮಿ ನಮ್ಮ ಭವಿಷ್ಯ. ನಾವೆಲ್ಲ ಚೆನ್ನಾಗಿರ್ಬೇಕು, ನಾವು ಮುಂದೆ ಬರೋ ಪೀಳಿಗೆಗೆ ಈ ಭೂಮಿಯನ್ನ ಯಥಾಸ್ಥಿತಿಯೊಳಗೆ ನಾವು ಕೊಡ್ಬೇಕಂತಂದ್ರೆ ನಾವು ಪರಿಸರವನ್ನು ಕಾಪಾಡಲೇಬೇಕಿದೆ. ಈಗ ವಾತಾವರಣದ ಉಷ್ಣತೆ, ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಸಾಹೇಬ್ ಹೇಳಿದ ಹಾಗೆ ಕ್ಲೈಮೇಟ್ ಚೇಂಜ್ ಅನ್ನೋದು ಒಂದು ಗ್ಲೋಬಲ್ ಇಶ್ಯೂ ಆಗಿದೆ. ಈ ಮಳೆಗಾಲದಲ್ಲಿ ಇವತ್ತು ಜೂನ್ 5 ಆದರೂ ಇನ್ನೂ ಹೇಳ್ಕೊಳ್ಳೋ ಹಾಗೆ ಮಾನ್ಸೂನ್ ಸ್ಟಾರ್ಟ್ ಆಗಿಲ್ಲ. ಅಂದರೆ ಕಾಲಚಕ್ರದಲ್ಲಿ ಬದಲಾವಣೆ ಆಗ್ತಾ ಇದೆ. ಯಾವಾಗ ಹಿಂದೆ ಮೇ ಲಾಸ್ಟ್ ವೀಕ್ ಮಾನ್ಸೂನ್ ಬರುತ್ತೆ ಅಂತ ನಮ್ಮ ನಂಬಿಕೆ ಇರ್ತಿತ್ತು. ನಮ್ಮ ರೈತರಾಯ್ತು, ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಾಯ್ತು, ಗಿಡ ನೆಡಲಿಕ್ಕೆ ಏನು ತಯಾರಿ ಮಾಡ್ಕೋಬೇಕಿತ್ತು ಅದನ್ನೆಲ್ಲ ನಾವು ತಯಾರಿ ಮಾಡ್ಕೋತಿದ್ದೀವಿ. ಆದರೆ ಈಗ ನಮಗೆ ಮಳೆಯ ಅನಿಶ್ಚಿತೆ ನಡುವೆ ಯಾವಾಗ ಏನು ಮಾಡಬೇಕು ಅನ್ನೋದು ಎಲ್ಲ ಅದ್ರ ಬದಲಾಗ್ತಾ ಇದೆ. ಯಾವಾಗ ಆಗ್ಬೇಕು ಮಳೆ, ಯಾವಾಗ ಆಗೋದಿಲ್ಲ, ಯಾವಾಗ ಆಗ್ಬಾರ್ದು ಮಳೆ ಆಗ್ತದೆ ಅಂತ ಪರಿಸ್ಥಿತಿ ಆಗ್ತಾ ಇದೆ. ಈ ಪರಿಸರವನ್ನು ಉಳಿಸುವುದು ಜಲ ಮತ್ತು ಪರಿಸರ ಸಂರಕ್ಷಣೆ ಅಂತಂದರೆ ಕುಡಿಯುವ ನೀರಿನ ಮಹತ್ವದ ಬಗ್ಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಒಂದು ವಿಡಿಯೋನೂ ಇದೆ, ನಾವು ಯೂಟ್ಯೂಬಲ್ಲಿ ನೋಡ್ಬೋದು. ಈ 2050ಕ್ಕೆ ನೀರಿನ ಮಹತ್ವ ಎಷ್ಟಾಗ್ತದೆ ಅಂದರೆ, ಎಲ್ಲಿ ನೀರಿನ ಮೂಲಗಳಿರ್ತವೆ ಅಲ್ಲಿ ಮಿಲಿಟರಿ ಇಡಬೇಕಾಗ್ತದೆ ಕಾಯ್ಲಿಕ್ಕೆ. ಒಬ್ಬ ದಿನಕ್ಕೆ ನೀವು ಇಷ್ಟೇ 100 ml ನೀರು ಕುಡಿಬೇಕಂದ್ರೆ ಅಷ್ಟೇ ಕುಡಿಬೇಕು, ಹೆಚ್ಚಿಗೆ ಕುಡಿಬೇಕಂದ್ರೆ ನೀರೇ ಸಿಗೋದಿಲ್ಲ. ಅಂಥ ಸಿಚುವೇಶನ್ ತಯಾರಾಗ್ತಾ ಇದೆ. ಯಾಕಂದರೆ ನಾವು ಸಾಕಷ್ಟು ಗಿಡ ಮರಗಳನ್ನ ಕಡಿತಾ ಇದ್ದೀವಿ. ಜೊತೆಗೆ ನಮ್ಮ ಪರಿಸರಕ್ಕೆ ಮುಖ್ಯವಾಗಿ ಹಾನಿ ಆಗ್ತಾ ಇರೋದು ಪ್ಲಾಸ್ಟಿಕ್. ಏನು ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡ್ತಾ ಇದ್ದೀವಿ, ಅದು ಒಮ್ಮೆ ಬರ್ತಾ ಆಗಿ ನಮ್ಮ ಕೈ ಬರ್ತಂದ್ರೆ ಯಾವತ್ತೂ ಸಾಯೋದಿಲ್ಲ. ನಮ್ಮನ್ನೇ ಏನಾಗ್ತದೆ, ನಮ್ಮ ಮಾನವನ ಆಯುಷ್ಯನ ಕಡಿಮೆ ಮಾಡ್ತಾ ಹೋಗ್ತದೆ, ಈ ಭೂಮಿಯ ಆಯುಷ್ಯನ ಕಡಿಮೆ ಮಾಡ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲ ಏನು ಕರ್ತವ್ಯ ಅಂತಂದ್ರೆ ಎಷ್ಟು ಸಾಧ್ಯ ಅಷ್ಟ ಗಿಡ ಮರಗಳನ್ನ ಬೆಳೆಸಬೇಕು. ಅರಣ್ಯ ಇಲಾಖೆಯವರು ನೆಟ್ಟಿರ್ತಕ್ಕಂಥ ಗಿಡ ಮರ ಮಾಡಬೇಕು. ನಾವು ರಸ್ತೆ ಬದಿ ಮರಗಳು ಬಿದ್ದಿರ್ತವೆ, ನಾವು ಗಿಡ ನೆಟ್ಟಿಗೆ ನಿಂದ್ರದಂತ ಒಂದು ಕಟ್ಟಿಗೆ ಹಾಕಿರ್ತೀವಿ, ಅದನ್ನೇ ತಗೊಂಡು ಹೋಗ್ಬಿಡ್ತಾನೆ. ಅಂಥದ್ದೆಲ್ಲ ನಿಮ್ಮ ಕಣ್ಣಿಗೆ ಬಂದರೆ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳಬೇಕು, ಗಿಡಗಳನ್ನ ಉಳಿಸ್ಬೇಕಪ್ಪ, ಈ ಥರ ಹಾಳು ಮಾಡಬಾರ್ದು ಅಂತ ನಾವೆಲ್ಲ ತಿಳಿಸಿ ಹೇಳಬೇಕು. ಯಾಕಂದ್ರೆ ಮುಂದುವರೆದ್ರು ಎಷ್ಟೇ ನಾವು ಏನೇನೋ ಸಾಧನೆ ಮಾಡಿದ್ರು ಸಹಿತ ಪರಿಸರ ಚೆನ್ನಾಗಿಲ್ಲ ಅಂತಂದ್ರೆ, ಅವಾಗ ಗಾಂಧೀಜಿಯವರೇ ಹೇಳಿದ್ದಾರೆ, ಈ ಭೂಮಿ ಪರಿಸರ ಅನ್ನೋದು ನಮಗೆ ಹಸಿರಿದ್ದಂಗೆ, ಅದ್ರ ಮ್ಯಾಲಿನ ಬಡ್ಡಿ ಮಾತ್ರ ಬಳಸ್ಬೇಕು. ನಾವು ಮುಂದೆ ಬರೋ ನಮ್ಮ ಮಕ್ಕಳಿಗೆ ನಾವು ಹಸರನ್ನು ಹಾಗೇ ಹೋಗ್ಬೇಕು. ಅಂದ್ರೆ ಪರಿಸರ ಫಾರೆಸ್ಟು ಅದನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. ನಾವು ಕೈ ಹಾಕ್ತೀವಿ ಅಂತಂದ್ರೆ ಬರೋ ಈ ಎಷ್ಟು ಗಿಡ ಮರಗಳನ್ನ ಬೆಳೆಸುವುದರ ಜೊತೆಗೆ ಹಚ್ಚಿರುವ ಗಿಡಗಳನ್ನು ಕೂಡ ಉಳಿಸ್ಬೇಕು. ಇದು ಜಗತ್ತಿನ ಎಲ್ಲರೂ ಸಮಸ್ಯೆಗಳಿರುತ್ತೆ. ಅದಕ್ಕಾಗಿ ನಾವು ಇಂಥವೆಲ್ಲ ಕಾರ್ಯಕ್ರಮಗಳನ್ನ ವಿಶ್ವದಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರತಿ ವರ್ಷ ಒಂದೊಂದು ಧ್ಯೇಯ ವಾಕ್ಯಗಳನ್ನು ಕೊಡ್ತಾರೆ. ಈ ಸಲ ನಮ್ಮ ಭೂಮಿ ನಮ್ಮ ಭವಿಷ್ಯ. ಆ ಥರ ಈ ಉದಾಹರಣೆಗೆ ನಾವು ಕರ್ನಾಟಕ, ಈ ಜಪಾನು, ಇವೆಲ್ಲ ದೇಶಗಳೆಲ್ಲ ಏನಂದ್ರೆ ಸುತ್ತಲಿನ ಮಟ್ಟ ಹೆಚ್ಚಾಗ
ಹೆಚ್ಚಾಗ್ತಾ ಹೋಗ್ತಂದ್ರೆ ಅವ್ರ ಭೂ ಪ್ರದೇಶ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ನಮ್ಮ ಉದ್ದೇಶ ಏನಂತಂದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡ್ಬೇಕು. ಸಂರಕ್ಷಣೆ ಒಳಗೆ ಎರಡು ಬರ್ತವೆ. ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇನ್ನೊಂದು ಮಾತುಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳು